ಸರ್ ಅವಾಗ ಮಾಡಿದ್ವಿ ನಮ್ಮ ಸರ್ ಈ ಮಾತು ಮಾಡಿ ಬಂದಿದ್ದು ಸರ್ ಮನೆಗೆ ತೆಗೆದಿದ್ದ ಈ ಮಾತು ಅದನ್ನು ರೆಡಿ ಮಾಡಿ ಮತ್ತೆ ಸರ್ ಅದು ಏನು ವೈದ್ಯಾಧಿಕಾರಿ ನಾವು ಸ್ಥಾನಿಕ ಹೋದಾಗ ಅಲ್ಲಿ ಇಲ್ದಾಗ ನಿಮ್ಗೆ ಕಾಲ್ ಮಾಡಿದಾಗ ರೀ ಅವ್ರು ನಿಮ್ಮ ಮುಂದೆ ಎಲ್ಲಾರ್ತಿಂದ ಆ ಘಟನೆ ವಿಡಿಯೋ ಎಲ್ಲಾರ್ತ ನಿಮ್ಗೆ ಬಿಟ್ಟಿದ್ವಿ ರೀ. ಆಮೇಲೆ ಅವ್ರು ಮತ್ತೆ ರಿಟರ್ನ್ ಹೋದಾಗ ವೈದ್ಯಾಧಿಕಾರಿ ಇದ್ರಿಕಿಲ್ಲ ಅವ್ರು ನಿಮ್ಮ ಮುಂದೆ ಏನಿಡ್ರಿ ಅದರ ತೆಗ್ಸಿನಿ ಸಾಕ್ಷಿ ನೀವು ಇದ್ರಿ ಮತ್ತು ಅದ್ರ ಬಿಡೋಕ್ಕೂ ಏನಿದ್ರಿ ನಾವು ಅಭಿಷೇಕ್ ಸರ್ಗೆ ಇದು ಮಾಡಿದಾಗ ರೀ ಅವರೆಲ್ಲ ಇನ್ಫ್ಲೂಯೆನ್ಸ್ ಐತಿ ನೀವೇನು ಮಾಡ್ಕೋಕ್ಕಾಗಲ್ಲ ತಕ್ಷಣ ಇವರು ಕೂಡ ನಮ್ಗೆ ಆದಷ್ಟು ಹೇಳಿರಿ ಮನೆ ಸಲ. ಈಗ ನಾವು ಇಷ್ಟೆಲ್ಲರಿಂದ ಏನೈತಿ ನೀವು ಬಂದು ಎಲ್ಲರಿಂದ ಟಿ ಎಚ್ ಒ ಬಂದರು ನೀವು ಬಂದ್ರಿ ಮತ್ತು ಡಿ ಎಚ್ ಅವ್ರು ಬಂದ್ರಿ ಬಂದಕ್ಕಿಂತ ಅವ್ರ ಮೇಲೆ ಅದಕ್ಕೆ ಇಲ್ಲಿವರು ಕ್ರಮ ತೊಗೊಂಡಿಲ್ಲ ರೀ. ಅದಕ್ಕೀಗ ಕಮಿಷನರ್ ಅವ್ರಿಗೆ ಲೆಟ್ರ್ ಇದು ಮಾಡ್ಬೇಕು ಈಗ ಲೆಟ್ರ್ ಇದು ಮಾಡ್ಕೊಂಡು ಬಂದ್ರಿ. ಯಾಕಂದರೆ ಇಷ್ಟೆಲ್ಲ ಮಾಡಿದ ಮೇಲೆ ನಿಮ್ಮ ಮುಂದೆ ಸಾಕ್ಷಿನೇ ಐತ್ರಿ ನೀವು ಅದಕ್ಕೆ ನೀವು ಸಾಕ್ಷಿ ಇದ್ರಿ. ಯಾಕಂದರೆ ನಾನು ಈಗ ರಿಪೋರ್ಟ್ ಮಾಡಿ ಡಿ ಎಚ್ ಅವ್ರು ಎನ್ಕ್ವೈರಿ ಮಾಡಿ ಅದನ್ನು ಕಳಿಸಿದಾರೆ ಅದನ್ನು. ಹಾಂ ಅದಕ್ಕೆ ಮುಂದೆ ನಾ ಏನು ಮಾಡಲಿ ಈಗ ಇಲ್ಲ ಯಾಕಂದರೆ ಇಷ್ಟೆಲ್ಲರ್ದಿಂದ ಏನೈತಿ ಎಲ್ಲ ಅಧಿಕಾರಿಗಳು ಒಂದು ಸಪೋರ್ಟ್ ಸಿಸ್ಟಮ್ಲೇ ಒಂದು ಇದು ಆಗತ್ತೈತಿ. ಯಾಕಂದರೆ ಇಲ್ಲಿವರೆಗೂ ಬೆಳಗಾಂ ಡಿಸ್ಟ್ರಿಕ್ಟ್ ಒಳಗೆ ರೀ BAMS ಎಲ್ಲರಿಂದ ರಾಜಾರೋಷವಾಗಿ ಏನೈತಿ ಇದು ಅಲೋಪತಿಕ್ ಎಲ್ಲರಿಂದ ಇದು ಮಾಡತ್ತಾರೆ. ಚೇರ್ಮನ್ ಆಗಿಲ್ಲ ಅದಕ್ಕೆ ಡಿ ಸಿ ಅವ್ರು ಚೇರ್ಮನ್ ಅಲ್ರಿ ನೋಡ್ರಿ ಡಾಕ್ಟರ್ಗಳ ಮೇಲೆ ಬಂದು ಹೇಳ್ತಾನೆ BAMS BHMS ಬಗ್ಗೆ ಆಯ್ತು ನಾನು ಸ್ಥಾನಿಕ ಲೋಕಲ್ ಡಿ ಸಿ ಅವರು ಮತ್ತೊಂದು ಈಗ ನೀವು ಇಲ್ಲಿವರೆಗೂ ಇರುವಂಥ ಸಿಬ್ಬಂದಿ ಆಯ್ತು ಡಾಕ್ಟರ್ ವೈದ್ಯಾಧಿಕಾರಿ ಎರಡು ಹಾಸ್ಪಿಟಲ್ ಒಂದು ಸಂಜೀವಿನಿ ಒಂದು ಇದ್ರಿ ಹುಡುಗಿಗಳು ಇದೆಲ್ಲ ಇದು ಮೆಡಿಸಿನ್ ಮಧ್ಯಾಹ್ನ ಇರುವಲ್ಲ ಎಲ್ಲ ಈಗಲ್ಲೇ ಈ ಹಿನ್ನೆಲೆ ಆದವ್ರನ್ನ ಹೆಂಗೆ ಅಪ್ಸೆಟ್ ಅದಾವ್ರ ಈಗ 2.5 ತಿಂಗಳ ಅಪ್ಸೆಟ್ ಅದಾವ್ರ ಇದು ಮುಂಚೆ ಎಲ್ಲ ನಿಮ್ಮ ಗಮನಕ್ಕೆ ಎಲ್ಲಾರ್ದು ಜಿ ಪಿ ಎಸ್ ನಾವು ಹೇಳಿದ್ರೆ ನಾವು ಮಾಡ್ಕೊಂಡು ರೈಟಿಂಗ್ ನಾವು ಬಂದರೆ ಅದನ್ನ ಏನೈತ್ರಿ ನಾವು ಅಧಿಕಾರ ಮಾಡ್ಬೇಕು ನಾವು ಮಾಡ್ತೇವೆ ಅದನ್ನ ನಿಮ್ಮ ಗಮನಕ್ಕೆ ತಂದ್ರೆ ಅದನ್ನ ಯಾವುದೇ ಬಂದ್ ಮಾಡೋದು ಕಾನೂನು ಕ್ರಮ ನೀವೆಲ್ಲ ಗುರುತಿದ್ದು ಸುಮ್ಮನೆ